ಸೊ ಒನ್ ಪ್ಲಸ್ ಅವರು ಅವರ ಲೇಟೆಸ್ಟ್ ಫ್ಲಾಗ್ಶಿಪ್ ಕಿಲ್ಲರ್ OnePlus 15R ಡಿಸೆಂಬರ್ 17ನೇ ತಾರೀಕು ಲಾಂಚ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಒನ್ ಪ್ಲಸ್ ಅವರಿಗೆ ಅವರ ಬಜೆಟ್ ಫೋನ್ಸ್ಗಳು ಬಿಟ್ಟರೆ ಈ ಆರ್ ಸೀರೀಸ್ ಫೋನ್ ಜಾಸ್ತಿ ಸೆಲ್ ಆಗ್ತಾ ಇದ್ದು. ಯಾಕಂತ ಅಂದರೆ ಪ್ರೈಸ್ ಟು ಪರ್ಫಾರ್ಮೆನ್ಸ್ ರೇಷೋ ಕರೆಕ್ಟ್ ಆಗಿರೋದು, ತುಂಬ ಕಮ್ಮಿ ಬಜೆಟಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ರು. ಬಟ್ ಈ ಸಲ ಆ ಒಂದು ಪರ್ಫಾರ್ಮೆನ್ಸ್ನ ಕಮ್ಮಿ ಮಾಡಿದ್ರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ OnePlus 15R. ಸೊ ಬನ್ನಿ ಮತ್ತೆ ತಡ ಯಾಕೆ ಮಾಡೋದು, OnePlus 15R ಏನೆಲ್ಲ ಕಮ್ಮಿ ಮಾಡಿದ್ದಾರೆ, ಏನೆಲ್ಲ ಅಪ್ಗ್ರೇಡ್ಸ್ಗಳನ್ನ ಮಾಡಿದ್ದಾರೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದ್ರೆ ಒಂದು ಬಿಡೋಣ, ಶುರು ಮಾಡೋಣ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋಕೆ ಹೋದರೆ OnePlus 15R 6.83 ಇಂಚಸ್ಸಿನ 165 ವಾಟ್ಸ್ ಸ್ಕ್ರೀನ್ ರಿಫ್ರೆಶರ್ನ ಕೊಡ್ತಾ ಇದ್ದಾರೆ, ಸೇಮ್ ಆಸ್ OnePlus 15. ಆ್ಯಂಡ್ ಇದು 1.5K ರೆಸಲ್ಯೂಷನ್ ಡಿಸ್ಪ್ಲೇ ಅಂತ ಹೇಳ್ಬೋದು. 2K ರೆಸಲ್ಯೂಷನ್ ಡಿಸ್ಪ್ಲೇ ಇಲ್ಲ. ಸೇಮ್ ನಿಮ್ಗೆ ಏನು OnePlus 15 ಡಿಸ್ಪ್ಲೇ ನಿಮಗೆ ಸ್ಪೆಸಿಫಿಕೇಶನ್ಸ್ ಇತ್ತು ಅದನ್ನೇ OnePlus 15R ಕ್ಯಾರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಡಿಸ್ಪ್ಲೇಲಿ ಏನು ಕೂಡ ಕೊರತೆ ಕಾಣಿಸ್ಲಿಲ್ಲ. ಏನು ಅವರ ಒಂದು ಫ್ಲಾಗ್ಶಿಪ್ ಡಿಸ್ಪ್ಲೇ ಇದೆಯಲ್ವ ಅದನ್ನೇ ಅವರ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಗೆ ಕೊಡ್ತಿರೋದು ಖುಷಿಯ ವಿಚಾರ. ಬಟ್ ಇಲ್ಲಿ 165 ವಾಟ್ಸ್ ಸ್ಕ್ರೀನ್ ರಿಫ್ರೆಶ್ ಇದೆಯಲ್ವ ಅದು ಎಲ್ಲ ಅಪ್ಲಿಕೇಶನ್ಗೂ ಕೂಡ ಸೀಮಿತ ಅಲ್ಲ. ಬರೀ ಅವರ ಒಂದು ಏನು OnePlus ಅಪ್ಲಿಕೇಶನ್ಸ್ಗಳು ಇರುತ್ತಲ್ವ, ಡೈಲರ್ ಇರ್ಬೋದು, ಕ್ಯಾಲೆಂಡರ್ ಇರ್ಬೋದು, ಅವ್ರದ್ದು ಏನೇನು ಬಿಲ್ಟ್ ಇನ್ ಅಪ್ಲಿಕೇಶನ್ ಇರುತ್ತಲ್ವ ಅದಕ್ಕೆ ಮಾತ್ರ 165 ವಾಟ್ಸ್ ಸಪೋರ್ಟ್ ಇರೋದು. ಆ್ಯಂಡ್ ನಿಮಗೆ ಎಲ್ಲ ಗೇಮ್ಸಲ್ಲೂ ಕೂಡ 165 ವಾಟ್ಸ್ ಸ್ಕ್ರೀನ್ ರಿಫ್ರೆಶ್ ನೀವು ಎಂಜಾಯ್ ಮಾಡೋಕ್ಕಾಗೋದಿಲ್ಲ, ಸೆಲೆಕ್ಟೆಡ್ ಗೇಮ್ಸ್ಗಳು ಮಾತ್ರ. OnePlus ಅವರು ಪ್ರಾಮಿಸ್ನ ಮಾಡಿದರು ಸಿಸ್ಟಮ್ ವೈಡ್ 165 ವಾಟ್ಸ್ ನೀವು ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ಇನ್ನು ಒಂದು ಪ್ರಾಮಿಸ್ ಅವರು OnePlus ಫುಲ್ಫಿಲ್ನ ಮಾಡಿಲ್ಲ. ಬರೀ ಸೆಲೆಕ್ಟೆಡ್ ಪ್ಲೇಸಸ್ಗಳಲ್ಲಿ ಮಾತ್ರ ನಿಮಗೆ 165 ವಾಟ್ಸ್ ನೀವು ಎಂಜಾಯ್ನ ಮಾಡ್ಬೋದು. ಸೊ ಇನ್ ಕೇಸ್ ಅವರು ಸಿಸ್ಟಮ್ ವೈಡ್ ಇದನ್ನು ಪೂರ್ತಿ ಇಂಪ್ಲಿಮೆಂಟ್ನ ಮಾಡಿಬಿಟ್ರೆ ನನ್ನ ಪ್ರಕಾರ ಫೋನ್ಗೆ ಒಂದು ಒಳ್ಳೆ ಸೆಲ್ಲಿಂಗ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಇದು LTPO ಪ್ಯಾನಲ್ಲು ನಿಮ್ಮ ಒಂದು ಡಿಸ್ಪ್ಲೇ 165 ವಾಟ್ಸಿಂದ 0 ವಾಟ್ಸ್ವರೆಗೂ ಆಗುತ್ತೆ. ಇದರಿಂದ ನಿಮ್ಮ ಒಂದು ಬ್ಯಾಟ್ರಿನೂ ಕೂಡ ಸೇವ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕೆ ಹೋದರೆ OnePlus 15R ಸ್ನ್ಯಾಪ್ಡ್ರ್ಯಾಗನ್ ಅವರ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5ನ ಕೊಡ್ತಾ ಇದ್ದಾರೆ. ಇದು ಸ್ನ್ಯಾಪ್ಡ್ರ್ಯಾಗನ್ ಅವರ ಹೊಸ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇದು ಎಕ್ಸ್ಪೆಷಲಿ ಈ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಸ್ಗಳಿಗೆ ಮಾಡಿರೋದು ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷವೂ ಕೂಡ OnePlus ಅವರು ಅವರ ಒಂದು ಆರ್ ಸೀರೀಸ್ ಫೋನ್ಸ್ಗಳಿಗೆ ಕಳೆದ ವರ್ಷದ ಫ್ಲಾಗ್ಶಿಪ್ ಪ್ರೊಸೆಸರ್ನ ಇಂಪ್ಲಿಮೆಂಟ್ನ ಮಾಡ್ತಾ ಇದ್ರು. ಬಟ್ ಈ ಸಲ ಸ್ನ್ಯಾಪ್ಡ್ರ್ಯಾಗನ್ ಅವರು ಫ್ಲಾಗ್ಶಿಪ್ ಕಿಲ್ಲರ್ಸ್ಗಳಿಗೆ ಸಪ್ರೇಟ್ ಒಂದು ಪ್ರೊಸೆಸರ್ನ ರೆಡಿ ಮಾಡ್ತಿರೋ ಕಾರಣ ಈ ಸಲ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನಂತ ಅಂದ್ರೆ OnePlus ಅವರು ಒಂದು ವರ್ಷ ಬಿಟ್ಟು ಆ ಒಂದು ಫ್ಲಾಗ್ಶಿಪ್ ಪ್ರೊಸೆಸರ್ನ ಅವರ ಒಂದು ಆರ್ ಸೀರೀಸ್ ಫೋನ್ಸ್ಗಳಿಗೆ ಹಾಕ್ತಿದ್ರು ಕೂಡ ಅವರು ಅದರಲ್ಲಿ ಏನು ಕೂಡ ಚೇಂಜಸ್ನ ಮಾಡ್ತಾ ಇರಲಿಲ್ಲ. ಸೇಮ್ ಏನು ಆ ಒಂದು ಫ್ಲಾಗ್ಶಿಪ್ ಪ್ರೊಸೆಸರ್ ಇತ್ತು ಅದನ್ನೇ ತೆಗೆದು ಇವರ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಗಳಿಗೆ ಹಾಕ್ತಾ ಇದ್ರು. ಆಗ ನಮಗೆ ಕಮ್ಮಿ ಬಜೆಟಲ್ಲಿ ಫ್ಲಾಗ್ಶಿಪ್ ಲೆವೆಲ್ ಪರ್ಫಾರ್ಮೆನ್ಸ್ ನಾವು ಅನುಭವಿಸ್ತಾ ಇದ್ವಿ. ಬಟ್ ಸ್ನ್ಯಾಪ್ಡ್ರ್ಯಾಗನ್ ಅವರು ತಲೆಯಲ್ಲಿ ಉಪಯೋಗಿಸ್ತಾರೆ ಏನಂತ ಅಂದರೆ ಏನಕ್ಕೆ ನಾವು ಕಮ್ಮಿ ಬಜೆಟ್ ಫೋನ್ಸ್ಗಳಿಗೆ ಫ್ಲಾಗ್ಶಿಪ್ ಲೆವೆಲ್ ಪ್ರೊಸೆಸರ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಫ್ಲಾಗ್ಶಿಪ್ ಲೆವೆಲ್ ಪ್ರೊಸೆಸರ್ನ ಒಂದು ಅಂಡರ್ ಕ್ಲಾಕ್ಡ್ ವರ್ಷನ್ ಅವರು ಲಾಂಚ್ನ ಮಾಡಿಬಿಟ್ಟು ಅದನ್ನು ಎಲ್ಲ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಸ್ಗಳಿಗೆ ಇಲ್ಲಿ ಕೊಡ್ತಾ ಇದ್ದೀರಿ ಸಲ ಸ್ನ್ಯಾಪ್ಡ್ರ್ಯಾಗನ್ ಅವರು. ನನಗೆ ಪರ್ಫಾರ್ಮೆನ್ಸಲ್ಲಿ ಆ್ಯಕ್ಚುಲಿ ಏನು ಕೂಡ ಕೊರತೆ ಕಾಣಿಸಿಲ್ಲ. ಬಟ್ ಅದೇ ನಿಮಗೆ ಮೊದಲಾದರೆ ಕಮ್ಮಿ ಬಜೆಟಲ್ಲಿ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರಿ. ಬಟ್ OnePlus 15 ಅದು ಸಾಧ್ಯ ಇಲ್ಲ. ಹಂಗಂತ ಈಗ ಒಂದು ಪ್ರೊಸೆಸರ್ ನಿಮ್ಗೇನು ಕಮ್ಮಿ ಕೊಟ್ಟಾರೆ ಅಂತ ಅಲ್ಲ. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ನಿಮ್ಮ ಒಂದು ಪ್ರೈಸ್ ತಕ್ಕನಾಗೇ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಅಂದರೆ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಸೊ ಅಷ್ಟೇನೆ. ಬಟ್ ಮೊದಲಾದ್ರೆ ನಿಮಗೆ ನಿಮ್ಮ ಪ್ರೈಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಿಗೋದು ಪರ್ಫಾರ್ಮೆನ್ಸ್. ಬಟ್ ಈಗ ನಿಮ್ಮ ಪ್ರೈಸ್ ತಕ್ಕನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಖುಷಿ ಪಡಬೇಕು. ಸೊ ಒಂದು ಥಮ್ಸ್ ಅಪ್ ಗೈಸ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋಕೆ ಹೋದರೆ OnePlus 15R ರೇರಲ್ಲಿ ಡ್ಯುಯಲ್ ಕ್ಯಾಮ್ ಸೆಟಪ್ನ ನೋಡ್ತಾ ಇದ್ದೀವಿ. ಮೇನ್ ಸೆನ್ಸರ್ 50 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಆ್ಯಂಡ್ 8 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾವೈಡ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದೇ ಮೊದಲ ಫೋನ್ ಆಗುತ್ತೆ ಈ ಒಂದು ಬಜೆಟ್ ಸೆಗ್ಮೆಂಟಲ್ಲಿ 4K 120 FPS ರೆಕಾರ್ಡಿಂಗ್ ಸಪೋರ್ಟ್ನ ಕೊಡ್ತಾ ಇರೋದು. ಆ್ಯಂಡ್ OnePlus ಅವರ ಹೊಸ ಫೋಟೋ ಇಂಜಿನ್ ಡಿಟೇಲ್ ಮ್ಯಾಕ್ಸ್ ಕೂಡ ಇದರಲ್ಲಿ ಸಪೋರ್ಟ್ ಇದೆ. ಇದರಿಂದ ನಿಮ್ಮ ಒಂದು ಫೋಟೋ ಮತ್ತು ಕಲರ್ಸ್ಗಳು ತುಂಬ ಕ್ರಿಸ್ಪ್ ಆಗಿ ಬರುತ್ತೆ. ಆ್ಯಂಡ್ ಫ್ರಂಟಲ್ಲಿ ನಮಗೆ 32 ಮೆಗಾ ಪಿಕ್ಸೆಲ್ ಒಂದು ಸೆಲ್ಫಿ ಶೂಟರ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೊ ನನಗೆ ಕ್ಯಾಮ್ರಲ್ಲಿ ಕೂಡ ಕೊಡ್ತಾ ಕಾಣಿಸ್ಲಿಲ್ಲ. ನಾನು ಆಗಲೇ ಹೇಳಿದಾಗನೇ ಚೈನೀಸ್ ಸ್ಮಾರ್ಟ್ಫೋನಲ್ಲಿ ನೀವು ಬರೀ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ನ ಮಾಡಬೇಕು. ಕ್ಯಾಮ್ರಾ ನೀವು ಪ್ರಾಕ್ಟಿಕಲ್ ವೇಲ್ ನೋಡ್ಬೋದು. ಸೊ ನನಗೆ ಕ್ಯಾಮ್ರಾ ನಾನು ಜಾಸ್ತಿ ಹೇಳಕ್ಕೆ ಬರೋದಿಲ್ಲ. ಸೊ ಕ್ಯಾಮ್ರಾ ಓಕೆ, ಪ್ರಾಕ್ಟಿಕಲ್ ವಿಷಯದಲ್ಲಿ ನಿಮ್ಗೇನು ಕೂಡ ಪ್ರಾಬ್ಲಮ್ ಅನ್ಸೋದಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋಕೆ ಹೋದರೆ OnePlus 15R 7400 mAh ಬ್ಯಾಟ್ರಿ ಕೆಪಾಸಿಟಿ ನೋಡ್ತಾ ಇದ್ದೀವಿ. ವಿತ್ 100 ವಾಟ್ ಸೂಪರ್ ಹೂಕ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಆ್ಯಂಡ್ ಇದೇ ಸೇಮ್ ಫೋನ್ ಚೈನಾ ಅಲ್ಲಿ 8000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ ಚೈನಾ ಅಲ್ಲಿ. ಬಟ್ ಇಂಡಿಯಾದಲ್ಲಿ 7400 mAh ಕೊಡ್ತಾ ಇದ್ದಾರೆ. ಸೊ 7400 mAh ಏನು ಖರಾಬ್ ಅಲ್ಲ, ತುಂಬ ಒಳ್ಳೆಯ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೋ ಕಾರಣ ನಿಮಗೆ ಬ್ಯಾಟ್ರಿಯಲ್ಲಿ ಕೂಡ ಏನು ಕೂಡ ಕೊಡ್ತಾ ಕಾಣಿಸೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ಇದು ಸಿಲಿಕಾನ್ ಕಾರ್ಬೈಡ್ ಬ್ಯಾಟ್ರಿ ಆಗಿರೋ ಕಾರಣ ನಿಮ್ಮ ಒಂದು ಬ್ಯಾಟ್ರಿ ಲಾಂಜಿವಿಟಿ ಕೂಡ ತುಂಬ ಜಾಸ್ತಿ ಬರುತ್ತೆ. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋಕೆ ಹೋದರೆ OnePlus 15R ಔಟ್ ಆಫ್ ದ ಬಾಕ್ಸ್ Oxygen 16 Android 16 ನೋಡ್ತಾ ಇದ್ದೀವಿ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ Oxygen 16ಗೆ ಸಿಕ್ಕಾಪಟ್ಟೆ ಬ್ಯಾಕ್ಲೇಯರ್ಸ್ಗಳು ಬರ್ತಾ ಇದೆ. ಸುಮಾರು ಜನ
ಎಷ್ಟೊಂದು ಬಗ್ಸ್ಗಳನ್ನ ರಿಪೋರ್ಟ್ನ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂತಂದರೆ ಅದು ಸ್ಟಾರ್ಟಿಂಗ್ ಲಾಂಚ್ ಆದಾಗ ಸಿಕ್ಕಾಪಟ್ಟೆ ಚೆನ್ನಾಗೇ ಇತ್ತು, ಸ್ಮೂತಾಗಿ ರನ್ ಆಗ್ತಾ ಇತ್ತು. ಬಟ್ ಅವರ ಒಂದು ಲಾಸ್ಟ್ ಮೇಜರ್ ಅಪ್ಡೇಟ್ ಒಂದು ಲಾಂಚ್ನ ಮಾಡಿದ್ರು, Oxygen OS 16.0.1. ಆ ಒಂದು ಅಪ್ಡೇಟ್ಗಳಲ್ಲಿ ಸಿಕ್ಕಾಪಟ್ಟೆ ಎಷ್ಟೊಂದು ಬಗ್ಸ್ಗಳು ಬಂದಿದೆ. ಯೂಸರ್ಸ್ಗಳು ಅಕ್ರಾಸ್ ದ ಡಿವೈಸ್ಗಳು ಎಷ್ಟೊಂದು ಫೀಚರ್ಸ್ಗಳು ಇಲ್ಲ ಅಂತ ಬಗ್ಸ್ಗಳನ್ನ ರಿಪೋರ್ಟ್ನ ಮಾಡ್ತಾ ಇದ್ದಾರೆ. ಈಗ OnePlus 12 ಒಂದು ಫೀಚರ್ಸ್ಗಳಿದ್ರೆ OnePlus 13 ಒಂದು ಫೀಚರ್ಸ್ಗಳು ಇಲ್ಲ. ಹಂಗೇನೆ ಈ ಡಿವೈಸಲ್ಲಿ ಒಂದು ಫೀಚರ್ಗಳಿದ್ರೆ ಆ ಡಿವೈಸಲ್ಲಿ ಒಂದು ಫೀಚರ್ಗಳು ಮಿಸ್ಸಿಂಗ್ ಆಗಿದೆ. ಸೊ ಈ ರೀತಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಾಗಿದೆ. ಆ್ಯಂಡ್ ಖುಷಿಯ ವಿಚಾರ ಅಂತ ಅಂದರೆ OnePlus ಅವ್ರದ್ದು ಅಡ್ರೆಸ್ನ ಕೂಡ ಮಾಡಿದ್ದಾರೆ. 2026 ಒಂದು ಮೇಜರ್ ಬಗ್ ಫಿಕ್ಸಿಂಗ್ ಒಂದು ಅಪ್ಡೇಟ್ನ ಬಿಡ್ತಾರಂತೆ. ಈ ಒಂದು ಅಪ್ಡೇಟಿಂದ ಎಷ್ಟೊಂದು ಬಗ್ಸ್ಗಳು ಕೂಡ ಎಲಿಮಿನೇಟ್ ಆಗುತ್ತಂತೆ. ಪ್ಲಸ್ ಏನು ಅಕ್ರಾಸ್ ದ ಡಿವೈಸಸ್ಗಳು ಫೀಚರ್ಸ್ಗಳು ಮಿಸ್ಸಿಂಗ್ ಆಗುತ್ತೆ ಅಂತ ಏನು ಯೂಸರ್ಸ್ಗಳು ಅದನ್ನು ರಿಪೋರ್ಟ್ನ ಮಾಡ್ತಾ ಇದ್ದಾರಲ್ವ, ಆ ಒಂದು ಪ್ರಾಬ್ಲಮ್ ಕೂಡ ಎಲಿಮಿನೇಟ್ ಮಾಡ್ತಾರಂತೆ. ಏನು ನಿಮಗೆ ಅಕ್ರಾಸ್ ದ ಡಿವೈಸಸ್ಗಳು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಗುತ್ತೆ 2026 ಈ ಒಂದು ಅಪ್ಡೇಟ್ ಬಿಟ್ಟ ಮೇಲೆ. ಆ್ಯಂಡ್ OnePlus 15 45,000 to 50,000 ರೇಂಜ್ಗೆ ಒಂದು ಫೋನ್ ಲಾಂಚ್ ಆಗುತ್ತೆ. ಆ ಒಂದು ಪ್ರೈಸ್ಗೆ ಈ ಒಂದು ಫೋನ್ ಒಳ್ಳೆ ಸ್ಟೀಲ್ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನನಗೇನು ಕೂಡ ಪ್ರಾಬ್ಲಮ್ ಕಾಣಿಸ್ಲಿಲ್ಲ. ನೋಡೋಣ ಇನ್ನು ಐಕೋರ್ ಮತ್ತು ವಿವೋ ಅವರ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಗಳನ್ನ ಲಾಂಚ್ನ ಮಾಡಬೇಕು. ಸೊ ಅವರು ಆ ಒಂದು ಫೋನ್ಗಳನ್ನ ಲಾಂಚ್ನ ಮಾಡಿದ್ಮೇಲೆ ಈ ಒಂದು ಫೋನಿನ ಒಂದು ಸ್ಟ್ಯಾಂಡ್ ಏನಂತ ನಾನು ನೋಡ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂತಂದರೆ ವಿವೋ ಅವರ ಕ್ಯಾಮ್ರಾ ತುಂಬ ಚೆನ್ನಾಗಿರುತ್ತೆ, OnePlusಗೆ ಕಂಪೇರ್ನ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾರೆ ಕ್ಯಾಮ್ರಾ. ಆ್ಯಂಡ್ ಐಕೋರು ಕೂಡ ಅವರ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನನ್ನು ಲಾಂಚ್ನ ಮಾಡಬೇಕು. ಸೊ ಒಂದು ಎಲ್ಲನೂ ಕೂಡ ಲಾಂಚ್ನ ಮಾಡಿದ್ಮೇಲೆ ನಾನು ನಿಮಗೆ ಎಲ್ಲ ಒಂದು ಕಂಪ್ಯಾರಿಸನ್ ವೀಡಿಯೋ ಮಾಡ್ತೀನಿ. ಸೊ ತಲೆ ಕೆಡಿಸ್ಕೊಂಬೇಡಿ ಅದ್ರ ಬಗ್ಗೆ. ಸೊ ನಿಮಗೆ ಈ ಒಂದು ಫೋನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾರೆ. ನನಗೇನೋ ಈ ಒಂದು ಫೋನು ಒಳ್ಳೆ ಡೀಲ್ ಅಂತ ಅನಿಸುತ್ತೆ. ಇಮಿಡಿಯೇಟ್ಲಿ ಲಾಂಚ್ ಆಗಿದ ತಕ್ಷಣ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಒಂದು 4-5 ತಿಂಗಳ ಮೇಲೆ ಇದೇ ನಿಮಗೆ ಫೋನು 39,000 to 40,000 ಸಿಗುತ್ತೆ. ಸೊ ಅಲ್ಲಿವರೆಗೂ ವೇಟ್ನ ಮಾಡಿ ಅಂತ ಹೇಳ್ತಾ, ಸೊ OnePlus 15 ಬಗ್ಗೆ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಸಿಗ್ತೀವಿ. ಟೇಕ್ ಕೇರ್, ಬೈ, ಸಿ ಯು ಸೂನ್.